ಗಾಲಿ ಧನಂಜಯ ಅವರು ಒಂದು ಒಳ್ಳೆ ಸ್ನೇಹಿತರು. ಈ ಕಡೆ ಬಾ, ಕೈ ಕಡೆ. ಬಟ್ ನನ್ಗೊಂದ್ ಕಡೆ ಸಂತೋಷ, ಸ್ನೇಹಿತರು ದಾಂಪತ್ಯ ಕಾಲಿಡ್ತಾ ಇದಾರೆ. ಅಟ್ ದ ಸೇಮ್ ಟೈಮ್ ಡಾಲಿ ಅವರು ಸ್ವಾತಂತ್ರ್ಯ ಅದಕ್ಕೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ನಾನು ಅಭಿಮಾನಿಗಳ ಎಲ್ರಿಗೂ ಹೇಳಕ್ ಇಷ್ಟ ಪಡೋದು, ಮಾತಾಡೋದು ಕಷ್ಟ ಆಗ್ತದೆ. ಸರಿ ಸರ್, ಇದ್ ಮಾಡಿ ಸರ್. ನಾನು ಹೇಳ್ತಾ ಇರ್ತೀನಿ, ಮದುವೆ ತುಂಬಾ ಚೆನ್ನಾಗಿರುತ್ತೆ. ಮದುವೆ ಆಗಿರೋ ಹೊಸತ್ರಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಕೌಸಲ್ಯ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬಾ ಅದ್ಭುತವಾಗಿರುತ್ತೆ. ನಂತರ ಹೋಗ್ತಾ 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 ದಾಂಪತ್ಯದಲ್ಲಿ ಅನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಕಳ್ಕೊಂಡ್ವಿ ಅಂತ. ಆದ್ರೂ ನಮ್ಮ ಡಾಲಿ ಬ್ರದರ್ ಒಳ್ಳೇದಾಗ್ಬೇಕು. ನಾನು ತುಂಬಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ ಡಾಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ. ಮೋಸ್ಟ್ ಚಿತ್ರರಂಗದಲ್ಲೂ ರಾಜಕಾರಣದಲ್ಲೂ ಅಂತ ನಾನು ಭಾವಿಸ್ತೇನೆ ಸರ್. ಇಲ್ಲ, ನಾನು ಮತ್ತೆ ಡಾಲಿ ಅವರೆಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ, ಇನ್ ದ ಸೆನ್ಸ್ ಒಂದೇ ಇದರಲ್ಲಿ ಉಳ್ಕೊಂಡಿರೋದು. ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಅಲ್ಲಿ, ಜಾಗಿಂಗ್ ಅಲ್ಲೆಲ್ಲ ಭೇಟಿ ಆಗ್ತಿರ್ತೀವಿ. ಮತ್ತೆ ತುಂಬಾ ವರ್ಷದ ಗೆಳತನ ಇದೆ. ಮತ್ತೆ ನನ್ನ ಶಾಲಾ ಕಾಲೇಜಿನ ಕಾರ್ಯಕ್ರಮಕ್ಕೆಲ್ಲ ಅವ್ರು ಬಂದು ಹೋಗ್ತಿರ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು, ಮೈಸೂರಿನ ಜನತೆಗೂ ಒಳ್ಳೇದಾಗ್ಬೇಕು. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಡಾಲಿ ಸರ್ ಮೇಲೆ ಇರ್ಬೇಕು ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸರ್. ನಿಮ್ ಕ್ಲಾಸ್ಮೇಟ್ ಅಲ್ಲ ಸರ್? ಕೇಳ್ತಿದ್ರು. ಇವತ್ತು ಫೈನಲಿ ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ತುಂಬಾ ಜೀವನ ತುಂಬಾ ಅದ್ಭುತವಾದ ಪಯಣ. ಮದುವೆಯರು ಅಷ್ಟೇ, ಫ್ಯಾಮಿಲಿ ಅಂದ್ರೆ ನಾನು ಹೇಳ್ತಿರ್ತೀನಿ, ಫ್ಯಾಮಿಲಿ FAMILY ಅಂತ, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ಮಿಕ್ಕಿ ಡೈಲಾಗ್ಸ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ ಅಂತ. ಎಷ್ಟು ವರ್ಷದಿಂದ ಸರ್? ಎಷ್ಟು ವರ್ಷದಿಂದ ಕ್ಲಾಸ್ಮೇಟ್ ಸರ್ ಜೊತೆ? ಇಲ್ಲ, ನಾನು ಬೆಂಗಳೂರಲ್ಲಿ ಸ್ನೇಹಿತರು. ಥ್ಯಾಂಕ್ ಯು ಅಣ್ಣ. ನಮಸ್ತೆ ಸರ್. ಅಣ್ಣ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.